ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 27/5/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನಿಮ್ಮ ಮುಖವು ಈಗ ಸ್ವರ್ಗದ ಕಡೆ ಇದೆ. ನೀವು ನರಕದಿಂದ ದೂರವಾಗಿ ಸ್ವರ್ಗದ ಕಡೆ ಹೋಗುತ್ತಿದ್ದೀರಿ. ಆದ್ದರಿಂದ ಬುದ್ಧಿಯೋಗವನ್ನು ನರಕದಿಂದ ತೆಗೆದುಬಿಡಿ. ಪ್ರಶ್ನೆ: ಎಲ್ಲದಕ್ಕಿಂತ ಸೂಕ್ಷ್ಮ ಮತ್ತು ಉನ್ನತ ಗುರಿ ಯಾವುದು? ಅದನ್ನು ಯಾರು ಪಾರು ಮಾಡಬಲ್ಲರು? ಉತ್ತರ: ನೀವು ಮಕ್ಕಳು ಸ್ವರ್ಗದ ಕಡೆ ಮುಖ ಮಾಡುತ್ತೀರಿ. ಮಾಯವು ನರಕದ ಕಡೆ ತಿರುಗಿಸುತ್ತದೆ. ಗುರಿಯನ್ನು ಪಾರು ಮಾಡಲು ನಷ್ಟ ಮೋಹಿಗಳಾಗಬೇಕಾಗುತ್ತದೆ. ನಿಶ್ಚಯ ಮತ್ತು ಸಾಹಸದ ಆಧಾರದ ಮೇಲೆ ಅದನ್ನು ಪಾರು ಮಾಡಬಲ್ಲಿರಿ. ವಿಕಾರಗಳು ಮಧ್ಯದಲ್ಲಿರುತ್ತಾ ನಿರ್ವಿಕಾರಿಕ ಅಂಶಗಳಾಗುವುದೇ ಪರಿಶ್ರಮ ಇದೆ. ಗೀತೆ. ನಿರ್ಬಲನೊಂದಿಗೆ ಬಲಶಾಲಿಯ ಯುದ್ಧ. ಓಂ ಶಾಂತಿ. ಯಾರು ಬುದ್ಧಿವಂತ ಮಕ್ಕಳಿದ್ದಾರೆಯೋ ಅವರು ಇದರ ಅರ್ಥವನ್ನು ಬಹಳ ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ. ಯಾರ ಬುದ್ಧಿಯೋಗವು ಶಾಂತಿಧಾಮ ಮತ್ತು ಸ್ವರ್ಗದ ಕಡೆ ಇದೆಯೋ ಅವರಿಗೆ ಬಿರುಗಾಳಿಗಳು ಬರುತ್ತವೆ. ತಂದೆಯಂತೂ ಈಗ ನಿಮ್ಮ ಮುಖವನ್ನು ತಿರುಗಿಸುತ್ತಾರೆ. ಅಜ್ಞಾನ ಕಾಲದಲ್ಲಿಯೂ ಸಹ ಹಳೆಯ ಮನೆಯಿಂದ ಮುಖವನ್ನು ತಿರುಗಿಸುತ್ತಾರೆ ಮತ್ತು ಯಾವಾಗ ಹೊಸ ಮನೆಯು ತಯಾರಾಗುವುದೋ ಎಂದು ಹೊಸ ಮನೆಯನ್ನು ನೆನಪು ಮಾಡುತ್ತಿರುತ್ತಾರೆ. ಈಗ ನೀವು ಮಕ್ಕಳಿಗೂ ಗಮನದಲ್ಲಿದೆ, ಯಾವಾಗ ನಮ್ಮ ಸ್ವರ್ಗದ ಸ್ಥಾಪನೆಯಾಗುವುದೋ ನಂತರ ಸುಖ ಧಾಮದಲ್ಲಿ ಬರುತ್ತಾರೆಯೋ ಆ ದುಃಖಧಾಮದಂತೂ ಎಲ್ಲರೂ ಹೋಗಲೇಬೇಕಾಗಿದೆ. ಇಡೀ ಸೃಷ್ಟಿಯ ಮನುಷ್ಯ ಮಾತ್ರರಿಗೆ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಈಗ ಸ್ವರ್ಗದ ದ್ವಾರವು ತೆರೆಯುತ್ತಿದೆ. ಈಗ ನಿಮ್ಮ ಬುದ್ಧಿಯೋಗವು ಸ್ವರ್ಗದ ಕಡೆ ಹೋಗಬೇಕು. ಸ್ವರ್ಗದಲ್ಲಿ ಹೋಗುವವರಿಗೆ ಪವಿತ್ರವೆಂದು ಹೇಳಲಾಗುತ್ತದೆ, ನರಕದಲ್ಲಿ ಇರುವವರಿಗೆ ಅಪವಿತ್ರವೆಂದು ಹೇಳಲಾಗುತ್ತದೆ. ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಬುದ್ಧಿಯೋಗವನ್ನು ಸ್ವರ್ಗದ ಕಡೆ ಇರಬೇಕಾಗಿದೆ. ತಿಳಿದುಕೊಳ್ಳಿ, ತಂದೆಯ ಬುದ್ಧಿಯೋಗವು ಸ್ವರ್ಗದ ಕಡೆ ಮತ್ತು ಮಕ್ಕಳ ಬುದ್ಧಿಯೋಗವು ನರಕದ ಕಡೆ ಇದ್ದರೆ ಇಬ್ಬರು ಒಂದೇ ಮನೆಯಲ್ಲಿ ಇರಲು ಹೇಗೆ ಸಾಧ್ಯ? ಹಂಸ ಮತ್ತು ಕೊಕ್ಕರೆ ಒಟ್ಟಿಗೆ ಇರಲು ಸಾಧ್ಯವಿಲ್ಲ. ಬಹಳ ಕಷ್ಟವಾಗುತ್ತದೆ. ಅವರು ಬುದ್ಧಿಯೋಗವು ಪಂಚವಿಕಾರಗಳ ಕಡೆಗೆ ಇರುತ್ತದೆ. ತಂದೆಯು ಸ್ವರ್ಗದ ಕಡೆ ಹೋಗುವರು, ಮಕ್ಕಳು ನರಕದ ಕಡೆ ಹೋಗುವರು. ಇಬ್ಬರೂ ಒಟ್ಟಿಗೆ ಇರಲು ಸಾಧ್ಯವಿಲ್ಲ. ಉನ್ನತ ಗುರಿಯಾಗಿದೆ. ತಂದೆಯು ನೋಡುತ್ತಾರೆ, ನನ್ನ ಮಕ್ಕಳ ಮುಖವು ನರಕದ ಕಡೆ ಇದೆ. ನರಕದಲ್ಲಿ ಹೋಗದ ವಿನ ಅವರಿಗೆ ಇರಲು ಸಾಧ್ಯವಾಗುವುದಿಲ್ಲ. ಅಂದ ಮೇಲೆ ಏನು ಮಾಡಬೇಕು? ಅವಶ್ಯವಾಗಿ ಮನೆಯಲ್ಲಿ ಜಗಳವು ನಡೆಯುವುದು, ಮಕ್ಕಳು ವಿವಾಹ ಮಾಡಿಕೊಳ್ಳದೆ ಇರುವುದು ಒಂದು ಜ್ಞಾನವೇ ಎಂದು ಹೇಳುತ್ತಾರೆ. ಗೃಹಸ್ಥ ವ್ಯವಹಾರದಲ್ಲಿ ಇರುವವರು ಅನೇಕರಿದ್ದಾರಲ್ಲವೇ? ಮಕ್ಕಳ ಮುಖವು ನರಕದ ಕಡೆ ಇದೆ. ನರಕದಲ್ಲಿ ಹೋಗಬೇಕೆಂದು ಅವರು ಇಚ್ಛಿಸುತ್ತಾರೆ. ನರಕದ ಕಡೆ ಬುದ್ಧಿಯೋಗವು ನೀಡಬೇಡಿ ಎಂದು ತಂದೆ ಹೇಳುತ್ತಾರೆ. ಆದರೆ ಮಕ್ಕಳು ತಂದೆಯ ಮಾತನ್ನೇ ಕೇಳುವುದಿಲ್ಲ. ಅಂದಾಗ ಏನು ಮಾಡಬೇಕು? ಇದರಲ್ಲಿ ಬಹಳ ನಷ್ಟ ಮೋಹ ಸ್ಥಿತಿ ಇರಬೇಕು. ಇದೆಲ್ಲದರ ಜ್ಞಾನವು ಆತ್ಮದಲ್ಲಿದೆ. ತಂದೆಯು ಆತ್ಮವು ಹೇಳುತ್ತದೆ, ಇವರನ್ನು ನಾನು ರಕ್ಷಿಸಿದ್ದೇನೆ, ನನ್ನ ಮಾತನ್ನೇ ಕೇಳುವುದಿಲ್ಲ. ಕೆಲವರಂತೂ ಬ್ರಾಹ್ಮಣರಾಗಿದ್ದರೂ ಸಹ ನರಕದ ಕಡೆಯೇ ಹೊರಟು ಹೋಗುತ್ತಾರೆ. ಅಂದಾಗ ಅವರು ಒಮ್ಮೆಲೆ ರಾಸತಾಳದಲ್ಲಿ ಹೊರಟು ಹೋಗುತ್ತಾರೆ, ಪಾತಾಳದಲ್ಲಿ ಹೊರಟು ಹೋಗುತ್ತಾರೆ. ಮಕ್ಕಳಿಗೆ ತಿಳಿಸಲಾಗಿದೆ, ಇದು ಜ್ಞಾನಸಾಗರನ ಸಭೆಯಾಗಿದೆ. ಭಕ್ತಿ ಮಾರ್ಗದಲ್ಲಿ ಇಂದ್ರ ಸಭೆಯ ಗಾಯನವಿದೆ. ಪುಖರಾಜಪುರಿ, ನೀಲಂಪುರಿ, ಮಾಣಿಕ್ಪುರಿ ಬಹಳಷ್ಟು ಹೆಸರುಗಳನ್ನು ನೀಡಲಾಗಿದೆ. ಏಕೆಂದರೆ ಜ್ಞಾನ ನರ್ತನ ಮಾಡುತ್ತಾರಲ್ಲವೇ? ಭಿನ್ನ ಭಿನ್ನ ಪ್ರಕಾರದ ಪರಿಗಳಿದ್ದವಲ್ಲವೇ? ಅವರು ಪವಿತ್ರರು, ಬೆಳಕು. ಒಂದು ವೇಳೆ ಯಾರಾದರೂ ಅಪವಿತ್ರರನ್ನು ಕರೆತಂದರೆ ಶಿಕ್ಷೆ ಆಗುವುದು. ಇದರಲ್ಲಿ ಬಹಳಷ್ಟು ಪಾವನರು ಬೇಕು. ಇದು ಬಹಳ ಉನ್ನತ ಗುರಿಯಾಗಿದೆ. ಆದ್ದರಿಂದ ವೃಕ್ಷವು ಬೇಗನೆ ವೃದ್ಧಿ ಹೊಂದೋದಿಲ್ಲ. ತಂದೆಯು ಯಾವ ಜ್ಞಾನವನ್ನು ಕೊಡುತ್ತಾರೆಯೋ ಅದನ್ನು ಯಾರೂ ಅರಿತುಕೊಂಡಿಲ್ಲ. ಶಾಸ್ತ್ರಗಳಲ್ಲಿಯೂ ಈ ಜ್ಞಾನವಿಲ್ಲ. ಆದ್ದರಿಂದ ಸ್ವಲ್ಪ ನಿಶ್ಚಯವಾಯಿತೆಂದರೆ ಮಾಯು ಒಮ್ಮೆಲೇ ಪೆಟ್ಟನ್ನು ಕೊಟ್ಟು ಬೀಳಿಸುತ್ತದೆ. ಬಿರುಗಾಳಿಯಲ್ಲವೇ? ಈ ಚಿಕ್ಕ ದೀಪವನ್ನು ಬಿರುಗಾಳಿಯೇ ಒಂದೇ ಏಟಿನಿಂದ ಬೀಳಿಸುತ್ತದೆ. ಅನ್ಯರನ್ನು ಈ ಕಾಲದಲ್ಲಿ ಬೀಳುತ್ತಿರುವುದನ್ನು ನೋಡಿ ತಾನು ಬೀಳುತ್ತಾರೆ. ಇದರಲ್ಲಿ ಬಹಳ ತಿಳಿದುಕೊಳ್ಳುವ ಬುದ್ಧಿ ಇರಬೇಕು. ಅಬಲೆಯರ ಮೇಲೆ ಅತ್ಯಾಚಾರವಾಯಿತೆಂದು ಗಾಯನವಿದೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಕಾಮ ಮಹಾಶತ್ರುವಾಗಿದೆ. ಇದರ ಪ್ರತಿ ನಿಮಗೆ ಬಹಳ ತಿರಸ್ಕಾರ ಬರಬೇಕು. ತಂದೆಯು ಈಗ ಬಹಳ ತಿರಸ್ಕಾರ ತರಿಸುತ್ತಾರೆ. ಮೊದಲು ಈ ಮಾತಿರಲಿಲ್ಲ. ನರಕವಂತೂ ಈಗಲೇ ಇದೆಯಲ್ಲವೇ? ದ್ರೌಪದಿಯು ಕರೆದಳು, ಇದು ಈಗಿನ ಮಾತಾಗಿದೆ. ಎಷ್ಟು ಚೆನ್ನಾಗಿ ತಿಳಿಸಿಕೊಡಲಾಗುತ್ತದೆ. ಆದರೂ ಸಹ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ. ದೇ ವೇ ಟು ಹೆವೆನ್
ಅಂದ್ರೆ ಸ್ವರ್ಗದ ದಾರಿ. ಈ ಗೋಲದ ಚಿತ್ರವು ಬಹಳ ಚೆನ್ನಾಗಿದೆ. ಗೋಲದ ಚಿತ್ರದಿಂದ ಬಹಳ ಚೆನ್ನಾಗಿ ಅರಿತುಕೊಳ್ಳುತ್ತಾರೆ. ಏನೇ ಚಿತ್ರದಿಂದಲೂ ಈಗ ಈ ಗೋಲದ ಚಿತ್ರದಿಂದ ತಿಳಿದುಕೊಳ್ಳುವುದಿಲ್ಲ. ದಿನ ಪ್ರತಿದಿನ ನವೀನತೆಯು ಬರುತ್ತಾ ಹೋಗುತ್ತದೆ. ತಂದೆಯು ತಿಳಿಸುತ್ತಾರೆ, ಇಂದು ನಿಮಗೆ ಸಂಪೂರ್ಣ ಹೊಸ ಸಲಹೆಯನ್ನು ಕೊಡುತ್ತೇನೆ. ಮೊದಲೇ ಎಲ್ಲಾ ಸಲಹೆಗಳು ಸಿಗುವುದಿಲ್ಲ. ಇದು ಎಂತಹ ಪ್ರಪಂಚವಾಗಿದೆ. ಇದರಲ್ಲಿ ಎಷ್ಟೊಂದು ದುಃಖವಿದೆ. ಮಕ್ಕಳಲ್ಲಿ ಎಷ್ಟು ಮೋಹವಿರುತ್ತದೆ. ಮಗನನ್ನು ಹೆಸರು ಶರೀರ ಬಿಟ್ಟರೆ ಮಗನು ಶರೀರ ಬಿಟ್ಟರೆ ಒಮ್ಮೆಲೇ ಹಾಸಿಗೆಯನ್ನು ಹಿಡಿಯುತ್ತಾರೆ. ಬಹಳ ದುಃಖವಿದೆ. ಸಾಹುಕಾರೆಲ್ಲರೂ ಸುಖಿಯಾಗಿದ್ದಾರೆಂದಲ್ಲ ಸಾಹುಕಾರೆಲ್ಲರೂ ಸುಖಿಯಾಗಿದ್ದಾರೆಂದಲ್ಲ. ಅನೇಕ ಪ್ರಕಾರದ ರೋಗಗಳಿರ್ತವೆ ಮತ್ತು ಆಸ್ಪತ್ರೆಗಳಲ್ಲಿರುತ್ತಾರೆ. ಬಡವರು ಸಾಮಾನ್ಯ ವಾರ್ಡಿನಲ್ಲಿರುತ್ತಾರೆ. ಸಾಹುಕಾರರಿಗೆ ಬೇರೆಯಾಗಿ ವಿಶೇಷ ಕೋಣೆ ಸಿಗುತ್ತದೆ. ಅಷ್ಟೇ ಆದರೆ ದುಃಖವಂತೂ ಸಾಹುಕಾರರಷ್ಟೇ ಬಡವರಿಗೂ ಆಗುತ್ತದೆ. ಅಷ್ಟೇ ಆದರೆ ದುಃಖವಂತೂ ಸಾಹುಕಾರರಷ್ಟೇ ಬಡವರಿಗೂ ಆಗುತ್ತದೆ. ಕೇವಲ ಅವರಿಗೆ ಸ್ಥಾನವಷ್ಟೇ ಒಳ್ಳೆಯದು ಸಿಗುತ್ತದೆ. ಒಳ್ಳೆಯ ಸಂಭಾಲನೆ ಆಗುತ್ತದೆ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ತಂದೆಯು ನಮಗೆ ಓದಿಸುತ್ತಿದ್ದಾರೆ. ತಂದೆಯು ಅನೇಕ ಬಾರಿ ಓದಿಸಿದ್ದಾರೆ. ತಮ್ಮ ಹೃದಯದಿಂದ ಕೇಳಿಕೊಳ್ಳಬೇಕು, ನಾನು ಓದುತ್ತಿದ್ದೇನೆ ಅಥವಾ ಇಲ್ಲವೇ? ಎಷ್ಟು ಮಂದಿಗೆ ಓದಿಸುತ್ತೇನೆ? ಒಂದು ವೇಳೆ ಓದಿಸಲಿಲ್ಲವೆಂದರೆ ಪದವಿಯನ್ನು ಸಿಗುವುದು. ಪ್ರತಿನಿತ್ಯವೂ ರಾತ್ರಿ ತಮ್ಮ ಚಾಟನ್ನು ನೋಡಿಕೊಳ್ಳಿ. ಇಂದು ಯಾರಿಗೆ ದುಃಖವನ್ನು ಕೊಡಲಿಲ್ಲವೇ? ಶ್ರೀಮತವಿರುತ್ತದೆ. ಯಾರಿಗೆ ದುಃಖವನ್ನು ಕೊಡಬೇಡಿ ಮತ್ತು ಎಲ್ಲರಿಗೂ ಮಾರ್ಗವನ್ನು ತಿಳಿಸಿ. ಯಾರು ನಮ್ಮ ಕುಲದವರಾಗಿರುವರು ಅವರಿಗೆ ಬಹುಬೇಗನೆ ಅರ್ಥವಾಗುವುದು. ಈ ಜ್ಞಾನಾಮೃತವು ನಿಲ್ಲಲು ಬುದ್ಧಿಯು ಚಿನ್ನದ ಪಾತ್ರೆಯಾಗಬೇಕು. ಹೇಗೆ ಸಿಂಹದ ಹಾಲಿಗಾಗಿ ಚಿನ್ನದ ಪಾತ್ರೆಯು ಬೇಕೆಂದು ಹೇಳಲಾಗುತ್ತದೆ. ಏಕೆಂದರೆ ಅದರ ಹಾಲು ಬಹಳ ಪ್ರಬಲವಾಗಿರುತ್ತದೆ. ಅದಕ್ಕೆ ಮಕ್ಕಳಲ್ಲಿ ಮೋಹವಿರುತ್ತದೆ. ಯಾರನ್ನಾದರೂ ನೋಡಿದರೆ ಒಮ್ಮೆಲೇ ಮೇಲೆ ಬೀಳುತ್ತದೆ. ನನ್ನ ಮರಿಗಳನ್ನು ಯಾರು ಸಾಯಿಸಬಾರದೆಂದು ತಿಳಿಯುತ್ತದೆ. ಇಲ್ಲಿಯೂ ಸಹ ಅನೇಕರಿದ್ದಾರೆ. ಕೆಲವರಿಗೆ ಪತಿ, ಮಕ್ಕಳು ಮೊದಲಾದವರಲ್ಲಿ ಬಹಳ ಮೋಹವಿರುತ್ತದೆ. ಈಗ ಮಕ್ಕಳು ತಿಳಿದುಕೊಂಡಿದ್ದೀರಿ. ಸ್ವರ್ಗದ ಬಾಗಿಲ ಕೃಷ್ಣನ ಬಾಗಿಲ ತೆರೆಯುತ್ತದೆ. ಕೃಷ್ಣನ ಚಿತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಈ ಯುದ್ಧದ ನಂತರ ಸ್ವರ್ಗದ ಬಾಗಿಲುಗಳು ತೆರೆಯುತ್ತವೆ. ಅಲ್ಲಿ ಕೆಲವರೇ ಮನುಷ್ಯರು ಇರುತ್ತಾರೆ. ಉಳಿದವರೆಲ್ಲರೂ ಮುಕ್ತಿಧಾಮಕ್ಕೆ ಹೊರಟು ಹೋಗುತ್ತಾರೆ. ಬಹಳ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ. ಯಾವುದೆಲ್ಲ ಪಾಪ ಕರ್ಮಗಳನ್ನು ಮಾಡಿದ್ದೀರೋ ಒಂದೊಂದು ಜನ್ಮದ ಪಾಪವನ್ನು ಸಾಕ್ಷಾತ್ಕಾರ ಮಾಡಿಸುತ್ತಾರೆ. ಶಿಕ್ಷೆಗಳನ್ನು ಅನುಭವಿಸುತ್ತಾ ಇರುತ್ತೀರಿ. ನಂತರ ಬಹಳ ಕನಿಷ್ಠ ಪದವಿಯನ್ನು ಪಡೆಯುತ್ತೀರಿ. ನೆನಪಿನಲ್ಲಿರದೆ ಇರುವ ಕಾರಣ ವಿಕರ್ಮ ವಿನಾಶವಾಗುವುದಿಲ್ಲ. ಕೆಲವು ಮಕ್ಕಳು ಮುರಳಿಯನ್ನೇ ತಪ್ಪಿಸಿಬಿಡುತ್ತಾರೆ. ಅನೇಕರು ಇದರಲ್ಲಿ ನಿರ್ಲಕ್ಷ್ಯರಾಗಿರುತ್ತಾರೆ. ನಾವು ಓದುವುದಿಲ್ಲವೆಂದರೇನು, ನಾವಂತೂ ಪಾರಾಗಿ ಬಿಟ್ಟಿದ್ದೇವೆಂದು ತಿಳಿಯುತ್ತಾರೆ. ಮುರಳಿಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಇಂಥ ದೇಹಾಭಿಮಾನಿಗಳು ಅನೇಕರಿದ್ದಾರೆ. ಅವರು ತಮ್ಮದೇ ನಷ್ಟವನ್ನುಂಟು ಮಾಡಿಕೊಳ್ಳುತ್ತಾರೆ. ತಂದೆಗೆ ತಿಳಿದಿದೆ. ಆದ್ದರಿಂದಲೇ ಇಲ್ಲಿ ಬಂದಾಗಲೂ ಸಹ ಕೇಳುತ್ತೇನೆ. ಅನೇಕರು ಮುರಳಿಯನ್ನು ಓದಿರುವುದೇ ಇಲ್ಲ. ಅದರಲ್ಲಿ ಯಾವ ಒಳ್ಳೆಯ ಜ್ಞಾನದ ಅಂಶಗಳಿವೆ ಗೊತ್ತಿಲ್ಲ. ತಂದೆಯಿಂದ ಪ್ರತಿನಿತ್ಯವೂ ಒಳ್ಳೊಳ್ಳೆ ವಿಚಾರಗಳು ಸಿಗುತ್ತಿರುತ್ತವೆ. ಈಗೂ ಅನೇಕರು ಸೇವಾ ಕೇಂದ್ರಗಳಿಗೆ ಬರುತ್ತಿರುತ್ತಾರೆ. ಆದರೆ ಧಾರಣೆಯೂ ಇಲ್ಲ, ಜ್ಞಾನವೂ ಇಲ್ಲ. ಶ್ರೀಮತದ ಅನುಸಾರ ನಡೆಯಲಿಲ್ಲವೆಂದರೆ ಪದವಿ ಸಿಗುವುದೇ? ಸತ್ಯ ತಂದೆ ಸತ್ಯ ಶಿಕ್ಷಕನ ನಿಂದನೆ ಮಾಡಿಸುವುದರಿಂದ ಎಂದಿಗೂ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ಆದರೆ ಎಲ್ಲರೂ ರಾಜ್ಯರಾಗುವುದಿಲ್ಲ, ಪ್ರಜೆಗಳು ಆಗುತ್ತಾರೆ. ನಂಬರ್ ವಾರ್ ಪದವಿಗಿರುತ್ತವಲ್ಲವೇ? ಎಲ್ಲವೂ ನೆನಪಿನ ಮೇಲೆ ಆಧಾರಿತವಾಗಿದೆ. ಯಾವ ತಂದೆಯಿಂದ ವಿಶ್ವದ ರಾಜ್ಯವು ಸಿಗುತ್ತದೆಯೋ ಅವರನ್ನೇ ನೆನಪು ಮಾಡುವುದಿಲ್ಲ. ಅದೃಷ್ಟದಲ್ಲಿಲ್ಲವೆಂದರೆ ಪುರುಷಾರ್ಥವನ್ನೇನು ಮಾಡುತ್ತಾರೆ. ತಂದೆಯು ತಿಳಿಸುತ್ತಾರೆ, ನೆನಪಿನ ಯಾತ್ರೆಯಿಂದಲೇ ಪಾಪಗಳು ಭಸ್ಮವಾಗುತ್ತವೆ. ಅಂದಾಗ ಪುರುಷಾರ್ಥವನ್ನು ಮಾಡಬೇಕಲ್ವೇ? ಆಹಾರ ಪಾನೀಯಗಳನ್ನು ಸೇವಿಸಬೇಡಿ ಎಂದು ಹೇಳುವುದಿಲ್ಲ. ಇದೇನು ಹಠಯೋಗವಲ್ಲ. ನಡೆಯುತ್ತಾ ತಿರುಗಾಡುತ್ತಾ ಎಲ್ಲಾ ಕಾರ್ಯಗಳನ್ನು ಮಾಡುತ್ತಾ ಹೇಗೆ ಪ್ರಿಯತಮೆಯು ಪ್ರಿಯತಮನನ್ನು ನೆನಪು ಮಾಡುವರು ಅದೇ ರೀತಿ ನೆನಪಿನಲ್ಲಿರಿ. ಅವರಿಗೆ ನಾಮರೂಪದ ಪ್ರೀತಿ ಇರುತ್ತದೆ. ಈ ಲಕ್ಷ್ಮೀನಾರಾಯಣರು ಹೇಗೆ ವಿಶ್ವದ ಮಾಲೀಕರಾದರು ಇದು ಯಾರಿಗೂ ತಿಳಿದಿಲ್ಲ. ಇದು ನನ್ನೇ ಮಾತಾಗಿದೆ ಎಂದು ನೀವು ಹೇಳುತ್ತೀರಿ. ದೇವತೆಗಳು ರಾಜ್ಯ ಮಾಡುತ್ತಿದ್ದರು. ಮನುಷ್ಯರು ಲಕ್ಷಾಂತರ ವರ್ಷಗಳನ್ನು ಹೇಳಿಬಿಡುತ್ತಾರೆ. ಮಾಯೆಯು ಮನುಷ್ಯರನ್ನು ಕಲ್ಲು ಬುದ್ಧಿಯವರನ್ನಾಗಿ ಮಾಡಿದೆ. ನೀವೀಗ ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯವರಾಗುತ್ತಿದ್ದೀರಿ. ಪಾರಸನಾಥನ ಮಂದಿರವೂ ಇದೆ, ಆದರೆ ಅವರು ಯಾರೆಂಬುದು ಯಾರೂ ತಿಳಿದುಕೊಂಡಿಲ್ಲ. ಮನುಷ್ಯರು ಸಂಪೂರ್ಣ ಘೋರ ಅಂಧಕಾರದಲ್ಲಿದ್ದಾರೆ.
ಈಗ ತಂದೆಯು ಎಷ್ಟು ಒಳ್ಳೊಳ್ಳೆ ಮಾತುಗಳನ್ನು ತಿಳಿಸುತ್ತಾರೆ. ಆದರೆ ಇವು ಕುಳಿತುಕೊಳ್ಳುವುದು ಪ್ರತಿಯೊಬ್ಬರ ಬುದ್ಧಿಯ ಮೇಲೆ ಆಧಾರಿತವಾಗಿದೆ. ಓದಿಸುವವರು ಒಬ್ಬರೇ ಆಗಿದ್ದಾರೆ, ಓದುವವರು ಅನೇಕರಿದ್ದಾರೆ. ಗಲ್ಲಿ ಗಲ್ಲಿಯಲ್ಲಿ ನಿಮ್ಮ ಶಾಲೆಯು ತೆರೆಯುವುದು. ಗೇಟ್ ವೇ ಟು ಹೆವೆನ್. ನಾವು ನರಕದಲ್ಲಿದ್ದೇವೆಂದು ತಿಳಿದುಕೊಂಡಿರುವ ಮನುಷ್ಯರು ಒಬ್ಬರೂ ಇಲ್ಲ, ತಂದೆ ತಿಳಿಸುತ್ತಾರೆ. ಎಲ್ಲರೂ ಪೂಜಾರಿಗಳಾಗಿದ್ದಾರೆ. ಪೂಜ್ಯರು ಸತ್ಯಯುಗದಲ್ಲಿ ಇರುತ್ತಾರೆ, ಪೂಜಾರಿಗಳು ಕಲಿಯುಗದಲ್ಲಿದ್ದಾರೆ. ಇದನ್ನು ಮನುಷ್ಯರು ಭಗವಂತನೇ ಪೂಜಾರಿಯಾಗಿರುತ್ತಾರೆ ಎಂದು ತಿಳಿಸುತ್ತಾರೆ. ತಾವೇ ಭಗವಂತನಾಗಿದ್ದಾರೆ, ತಾವೇ ಇದೆಲ್ಲ ಆಟವನ್ನು ಮಾಡುತ್ತೀರಿ. ನೀವು ಭಗವಂತ, ನಾವು ಭಗವಂತನೆಂದು ತಿಳಿಯುತ್ತಾರೆ. ಏನೇನು ತಿಳಿದುಕೊಂಡಿಲ್ಲ. ಇದು ರಾವಣ ರಾಜ್ಯವಾಗಿದೆ. ನೀವು ಹೇಗಿದ್ದೀರಿ, ಈಗ ಏನಾಗುತ್ತೀರಿ? ಮಕ್ಕಳಿಗೆ ಬಹಳ ನಶೆ ಇರಬೇಕು. ತಂದೆಯು ಕೇವಲ ಇಷ್ಟನ್ನೇ ತಿಳಿಸುತ್ತಾರೆ. ನನ್ನನ್ನು ನೆನಪು ಮಾಡಿದರೆ ನೀವು ಪುಣ್ಯಾತ್ಮರಾಗಿ ಬಿಡುತ್ತೀರಿ. ತಂದೆಯು ಮಕ್ಕಳಿಗೆ ಪುಣ್ಯಾತ್ಮರಾಗುವ ಯುಕ್ತಿಯನ್ನು ತಿಳಿಸುತ್ತಾರೆ. ಮಕ್ಕಳೇ, ಈಗ ಹಳೆಯ ಪ್ರಪಂಚದ ಅಂತಿಮವಾಗಿದೆ. ನಾನೀಗ ಡೈರೆಕ್ಟ್ ಬಂದಿದ್ದೇನೆ. ಇದು ಕೊನೆಯ ದಾನವಾಗಿದೆ. ಆದ್ದರಿಂದ ಒಮ್ಮೆಲೇ ಸಮರ್ಪಣೆಯಾಗ್ಬಿಡಿ. ಬಾಬಾ ಇದೆಲ್ಲವೂ ತಮ್ಮದಾಗಿದೆ. ತಂದೆಯಂತೂ ನಿಮಗೆ ಕೊಡುವುದಕ್ಕಾಗಿಯೇ ನಿಮ್ಮಿಂದ ಸಮರ್ಪಣೆ ಮಾಡಿಸುತ್ತಾರೆ. ನಿಮ್ಮದೇನಾದರೂ ಭವಿಷ್ಯಕ್ಕಾಗಿ ಪ್ರಾರಬ್ಧವಾಗಬೇಕೇ? ಮನುಷ್ಯರು ನಿಸ್ವಾರ್ಥವಾಗಿ ದಾನ ಪುಣ್ಯವನ್ನು ಮಾಡುತ್ತಾರೆ. ಅದು ಪರೋಕ್ಷವಾಗಿದೆ. ಅದರ ಫಲವು ಇನ್ನೊಂದು ಜನ್ಮದಲ್ಲಿ ಸಿಗುತ್ತದೆ. ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ. ಈಗಂತೂ ನಾನು ಪ್ರತ್ಯಕ್ಷದಲ್ಲಿದ್ದೇನೆ. ಈಗ ನೀವೇನು ಮಾಡುತ್ತೀರೋ ಅದಕ್ಕೆ ಪ್ರತಿಯಾಗಿ ಪದಂಗುಂದಷ್ಟು ಸಿಗುವುದು. ಸತ್ಯಯುಗದಲ್ಲಿ ದಾನ ಪುಣ್ಯ ಮೊದಲಾದವುಗಳು ಮಾತಿಲ್ಲ. ಇಲ್ಲಿ ಯಾರ ಬಳಿಯಾದರೂ ಹಣವಿದ್ದರೆ ಹೋಗಿ ಸೇವಾ ಕೇಂದ್ರಗಳನ್ನು ತೆರೆಯಿರಿ, ಪ್ರದರ್ಶನ ನೀಡಿ ಎಂದು ತಂದೆಯು ತಿಳಿಸುತ್ತಾರೆ. ಬಡವರಾಗಿದ್ದರೆ ತಮ್ಮ ಮನೆಯಲ್ಲೇ ಕೇವಲ ಗೇಟ್ ಟು ವೇ ಟು ಹೆವೆನ್ ಎಂಬ ಬೋರ್ಡನ್ನು ಹಾಕಿರಿ ಎಂದು ಹೇಳುತ್ತಾರೆ. ಸ್ವರ್ಗ ಮತ್ತು ನರಕವಿದೆಯಲ್ಲವೇ? ನಾವೀಗ ನರಕವಾಸಿಗಳಾಗಿದ್ದೇವೆ ಎಂಬುದನ್ನು ಸಹ ಯಾರೂ ತಿಳಿದುಕೊಳ್ಳುವುದಿಲ್ಲ. ಒಂದು ವೇಳೆ ಅವರು ಸ್ವರ್ಗಕ್ಕೆ ಹೋಗಿದ್ದರೆ ಮತ್ತೆ ಅವರನ್ನು ನರಕದಲ್ಲಿ ಏಕೆ ಕರೆಯುತ್ತೀರಿ? ಸ್ವರ್ಗದಲ್ಲಿ ಯಾರೂ ಸಹ ಸ್ವರ್ಗಸ್ಥರಾಗಿದ್ದರೆಂದು ಹೇಳುತ್ತಿರಲಿಲ್ಲ. ಅವರು ದೇವಿ ಸ್ವರ್ಗದಲ್ಲಿ ಬಂದಾಗ ಪುನರ್ಜನ್ಮವು ಸಹ ಸ್ವರ್ಗದಲ್ಲಿ ಸಿಗುತ್ತದೆ. ಎಲ್ಲಿ ಪುನರ್ಜನ್ಮವು ನರಕದಲ್ಲಿ ಸಿಗುತ್ತದೆ. ಈ ಮಾತುಗಳನ್ನು ಸಹ ನೀವು ತಿಳಿಸಬಹುದು. ಭಗವಾನ್ ವಾಕ್, ನನ್ನೊಬ್ಬರನ್ನು ನೆನಪು ಮಾಡಿ, ಏಕೆಂದರೆ ನಾನೇ ಪತಿತ ಪಾವನಾಗಿದ್ದೇನೆ. ನನ್ನನ್ನು ನೆನಪು ಮಾಡುವುದರಿಂದ ನೀವು ಪೂಜಾರಿಗಳಿಂದ ಪೂಜ್ಯರಾಗಿ ಬಿಡುತ್ತೀರಿ. ಫಲೆ ಸ್ವರ್ಗದಲ್ಲಿ ಎಲ್ಲರೂ ಸುಖಿಯಾಗಿರುತ್ತಾರೆ, ಆದರೆ ಪದವಿಯಲ್ಲಿ ಅಂತರವಿರುತ್ತದೆ. ಬಹಳ ಉನ್ನತವಾದ ಗುರಿಯಾಗಿದೆ. ಕುಮಾರಿಯರಿಗಂತೂ ಸರ್ವೀಸಿನ ಬಹಳ ಉಮಂಗ ಬರಬೇಕು. ನಾವು ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿ ತೋರಿಸುತ್ತೇವೆ. ಯಾರು 21 ಕುಲದ ಉದ್ಧಾರ ಮಾಡುವರು, ಅರ್ಥಾತ್ 21 ಜನ್ಮಗಳಿಗಾಗಿ ಉದ್ಧಾರ ಮಾಡುವಲ್ಲರು, ಅವರೇ ಕುಮಾರಿಯರಾಗಿದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ವಾಸ್ತವರ ನೆನಪು ಪ್ರೀತಿ. ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. शुक्रिया बाबा, शुक्रिया. ವಹ ಬಾಬಾ ವಹ. ಧಾರಣೆಗಾಗಿ ಮುಖ್ಯ ಸಾರ 1ನೇ ಪಾಯಿಂಟ್. ಹಳೆಯ ಪ್ರಪಂಚದ ಅಂತ್ಯವಾಗಿದೆ. ತಂದೆಯು ಡೈರೆಕ್ಟ್ ಬಂದಿದ್ದಾರೆ ಅಂದ ಮೇಲೆ ಒಮ್ಮೆಲೆ ಸಮರ್ಪಣೆಯಾಗಿ ಬಿಡಬೇಕಾಗಿದೆ. ಬಾಬಾ ಇದೆಲ್ಲವೂ ತಮ್ಮದೇ ಆಗಿದೆ. ಈ ಯುಕ್ತಿಯಿಂದ ಪುಣ್ಯಾತ್ಮರಾಗಿ ಬಿಡುತ್ತೀರಿ. 2ನೇ ಪಾಯಿಂಟ್. ಮುರಳಿಯನ್ನೆಂದೂ ತಪ್ಪಿಸಬಾರದು. ಮುರಳಿಯಲ್ಲಿ ನಿರ್ಲಕ್ಷ್ಯವಿರಬಾರದು. ನಾವು ಓದಲಿಲ್ಲವೆಂದರೆ ಏನಾಯಿತು, ನಾವಂತೂ ಪಾರಾಗಿ ಬಿಟ್ಟಿದ್ದೇವೆಂದಲ್ಲ. ಇದು ದೇಹಾಭಿಮಾನವಾಗಿದೆ. ಮುರಳಿಯನ್ನು ಅವಶ್ಯವಾಗಿ ಓದಲೇಬೇಕಾಗಿದೆ. ವರದಾನ: ಸ್ವಯಂ ಮೋಲ್ಡ್ ಮಾಡಿಕೊಂಡು ರಿಯಲ್ ಗೋಲ್ಡ್ ಆಗಿ ಪ್ರತಿ ಕಾರ್ಯದಲ್ಲಿ ಸಫಲರಾಗುವಂತ ಸ್ವಪರಿವರ್ತಕ. ಯಾರು ಎಲ್ಲಾ ಪರಿಸ್ಥಿತಿಯಲ್ಲಿ ಸ್ವಯಂವನ್ನು ಪರಿವರ್ತನೆ ಮಾಡಿಕೊಂಡು ಸ್ವಪರಿವರ್ತಕರಾಗುತ್ತಾರೆ ಅವರು ಸದಾ ಸಫಲರಾಗುತ್ತಾರೆ. ಆದ್ದರಿಂದ ಸ್ವಯಂ ತಾವು ಬದಲಾಗುವ ಲಕ್ಷ್ಯ ಇಟ್ಟುಕೊಳ್ಳಿ. ಬೇರೆಯವರು ಬದಲಾದರೆ ನಾವು ಬದಲಾಗುವೆ ಎಂದಲ್ಲ. ಬೇರೆಯವರು ಬದಲಾಗಲಿ ಬಿಡಲಿ, ನಾನು ಬದಲಾಗಲೇಬೇಕು. ಹೇ ಅರ್ಜುನ, ನಾನಾಗಬೇಕು. ಸದಾ ಪರಿವರ್ತನೆಯಾಗುವಲ್ಲಿ ನಾನು ಮೊದಲು. ಯಾರು ಇದರಲ್ಲಿ ಮೊದಲು ನಾನು ಎಂದು ಮಾಡುತ್ತಾರೆ ಅವರೇ ಮೊದಲನೆಯ ನಂಬರ್ನಲ್ಲಿ ಬರುತ್ತಾರೆ. ಏಕೆಂದರೆ ಸ್ವಯಂ ಮೋಲ್ಡ್ ಆಗುವರೇ ರಿಯಲ್ ಗೋಲ್ಡ್ ಆಗಿದ್ದಾರೆ. ರಿಯಲ್ ಗೋಲ್ಡ್ಗೆ ಬೆಲೆ ಇದೆ. ಸ್ಲೋಗನ್: ತಮ್ಮ ಶ್ರೇಷ್ಠ ಜೀವನದ ಪ್ರತ್ಯಕ್ಷದ
ಪ್ರಮಾಣದ ಮೂಲಕ ತಂದೆಯನ್ನು ಪ್ರತ್ಯಕ್ಷ ಮಾಡಿ. ಅವ್ಯಕ್ತ ಸೂಚನೆ ಆತ್ಮಿಕ ಘನತೆ ಮತ್ತು ಪವಿತ್ರತೆ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ. ತಂದೆ ಸಮಾನರಾಗುವುದು ಅಥವಾ ತಂದೆ ಸಮೀಪ ಹೋಗಬೇಕೆಂದರೆ ಅಪವಿತ್ರತೆಯ ಅರ್ಥಾತ್ ಕಾಮಮಾಶಯರು ಸ್ವಪ್ನದಲ್ಲಿಯೂ ಆಕ್ರಮಣ ಮಾಡಬಾರದು. ಸದಾ ಸಹೋದರ ಸ್ಮೃತಿ ಸಹಜ ಮತ್ತು ಸ್ವತಃ ಸ್ವರೂಪದಲ್ಲಿ ಆತ್ಮದ ನಿಜ ಗುಣ ಸ್ವರೂಪ ಮತ್ತು ಶಕ್ತಿ ಸ್ವರೂಪದ ಸ್ಥಿತಿಯಿಂದ ಕೆಳಗಡೆ ಬರಬೇಡಿ. ಓಂ ಶಾಂತಿ.